ಈ ಒಳ್ಳೆ ಕೆಲಸ ಮಾಡೋದು ಬಿಟ್ಟು ಹರೀಶಣ್ಣ ಅಲ್ಲೋಗಿ ಚಿಲ್ಲರೆ ರಾಜಕಾರಣ. ನಿಮಗೆ ಹೋರಾಟ ಮಾಡಬೇಕು ಅಂದರೆ ಅದು ಏನು ನೀಟಿಗೆ ಸಂಬಂಧಪಟ್ಟಾಗೆ 24 ವಿದ್ಯಾರ್ಥಿಗಳು ಸತ್ತೋಗಿದ್ದು, ನೀಟ್ ಪರೀಕ್ಷೆ ಮುಂದೂಡಿತು ಅಂತಲ ನನ್ನ ಹತ್ರ ಶಕ್ತಿ ಸಾಮರ್ಥ್ಯ ಇತ್ತು ಅಂತ ತಿಳ್ಕೊಳ್ಳಿ. ಶಕ್ತಿ ಇದೆ ನನ್ನ ಹತ್ರ, ಪರೀಕ್ಷೆನ ಎದುರಿಸುವಂತಹ ಪೂರ್ವ ತಯಾರಿ ಮಾಡ್ಕೊಂಡಿದ್ದೀನಿ ಅಂತಂದರೆ ಟೆನ್ಷನ್ ಯಾಕಾಗುತ್ತೆ? ಟೆನ್ಷನ್ ಆಗುತ್ತೆ ಭಾಳ ಜನ ಮಕ್ಕಳಿಗೆ. ಹಾಗೆ ತೀರ್ಕೊಂಡಿದ್ದಾರೆ, ಅವ್ರ ಬಗ್ಗೆ ನಮಗೂ ಅನುಕಂಪ ಇದೆ. ನೀವು ಅದನ್ನು ತಗೊಂಡೋಗಿ ಮಹಾರಾಣಿ ಕಾಲೇಜಲ್ಲಿ ಪ್ಲಕಾರ್ಡ್ ಇಟ್ಕೊಂಬಿಟ್ಟು ಅಲ್ಲೋ ಕೂತ್ಕೊಂಬಿಟ್ಟು ಏನೇನೋ ಬಂದು ಎಲ್ಲ ದಂಡು ದಾಳಿ ಕರ್ಕೊಂಡು ಅಲ್ಲಿ ಪಾಪ ಒಂದು ಅಮ್ಮ ಸಿಕ್ತು, ಅದಕ್ಕೆ ಏನಮ್ಮ ಅಂತಂದು ಕೇಳಿದರೆ ಅದು ಪೋಸ್ಟ್ ಇಟ್ಕೊಂಡಿದೆ, ಪಾಪ 500 ರೂಪಾಯಿಗೆ 300 ರೂಪಾಯಿಗೆ ಬಂದಿದೆ. ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಇದು ಕಾಲೇಜ್ ಒಳಗಡೆ ಮಾಡ್ತಿದ್ದಾರೆ. ನಿಮಗೆ ಬೇಕಾ? ಇದ್ರ ಬಗ್ಗೆ ಒಂದು ಜನಜಾಗೃತಿ ಮೂಡಿಸ್ಬೇಕು. ವಿದ್ಯಾರ್ಥಿಗಳು ಇಷ್ಟು ಜನ ಸಾಯ್ತಾ ಇದ್ದಾರೆ, ಈ ಥರ ಸಾಯ್ಬೇಡಿ, ನಾವಿದ್ದೀವಿ, ಹರೀಶಣ್ಣ ನಾನಿದ್ದೀನಿ ಅಂತ ನೀವು ಹೇಳೋಣ. ಬೇಕಾದರೆ ನೀವು ಹೋಗಿ ಕಲಾಮಂದಿರದಲ್ಲಿ ಪ್ರೋಗ್ರಾಮ್ ಮಾಡಿ, ಇಲ್ಲ ಇನ್ನೊಂದು ಮಹಾರಾಜ ಗ್ರೌಂಡಲ್ಲಿ ಇದೀ ಮೈದಾನನೇ ಬುಕ್ ಮಾಡ್ಕೊಂಡು ಪ್ರೋಗ್ರಾಮ್ ಮಾಡಿ. ಕಾಲೇಜ್ ಆವರಣಕ್ಕೆ ಯಾಕೆ ಹೋಗ್ತೀರಿ? ಆ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾಲೇಜ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಒಬ್ಬ ಸ್ಥಳೀಯ ಶಾಸಕನ ಕಂಟ್ರೋಲಲ್ಲಿ ಇರುತ್ತೆ ಅನ್ನೋ ಕಾರಣಕ್ಕೆ ನೀವು ಅಲ್ಲಿ ಹೋಗಿ ಈ ರೀತಿ ನಿಮ್ಮ ರಾಜಕೀಯ ಕಾರ್ಯಕ್ರಮ ಮಾಡ್ತೀರಿ.